ಜೆಡಿಎಸ್ ಪಾರ್ಟಿ ಅಧ್ಯಕ್ಷರು. 18 ವರ್ಷದಿಂದ ರಾಜನಗರದಲ್ಲಿ ಪಕ್ಷ ಸಂಘಟನೆಗೆ ಹೋರಾಡ್ತಾ ಇದ್ದೀನಿ. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಜನರಿಗೆ ಜನರ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವನ್ನು ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾರೆ. ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ 2 ರಿಂದ 3 ಕೌನ್ಸಿಲ್ ಗೆಲ್ಲಿಸುವಂಥ ಹೊಣೆ ನನ್ನ ಮೇಲಿದೆ. ಅದು ದೇವೇಗೌಡರು ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಜವಾಬ್ದಾರಿ, ಆ ಜವಾಬ್ದಾರಿ ಮುಗಿಸ್ಕೋತೀನಿ ಅಂತ ನಂಬಿಕೆ ನನ್ನಲ್ಲಿದೆ. ನಮಸ್ತೆ, ನಾನು ಶಶಿಕುಮಾರ್ ಅಂತೇಳಿ ರಾಜನಗರ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಪಾರ್ಟಿ ಅಧ್ಯಕ್ಷರು. ಮೊದಲಿಗೆ ತಮ್ಮೆಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ರಾಜನಗರ ಹಬ್ಬದ ನಡೆದ ಜೊತೆಗೆ ಆ ತಾಯಿ ಚಾಮುಂಡೇಶ್ವರಿ ಎಲ್ಲ ಸುಭಿಕ್ಷೆಯನ್ನು ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಸಂದರ್ಭದಲ್ಲಿ ಕೇಳ್ಕೊತೀನಿ. ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು 1 ವರ್ಷದ 3 ತಿಂಗಳಾಯಿತು ರಾಜನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷನಾಗಿ ಇಲ್ಲೇನು ಲೋಕಲಲ್ಲಿ ಏನು ಸಮಸ್ಯೆ ಇದೆ ಸಂಘಟನೆಗೆ ಅದೆಲ್ಲ ಸರಿಪಡಿಸ್ತಾ ಹೋಗ್ತಾ ಇದ್ದೀವಿ. ಕೆಲವರು ಅಧ್ಯಕ್ಷರುಗಳು ಅವರೆಲ್ಲರನ್ನು ಚೇಂಜ್ ಮಾಡಿ ಮತ್ತು ಪದಾಧಿಕಾರಿಗಳೆಲ್ಲ ಚೇಂಜ್ ಮಾಡಿ ಹೊಸ ಟೀಮ್ ಕಟ್ಟಿದ್ದೀನಿ. ಅದು ನಡೀತಾ ಹೋಗ್ತಾ ಇದೆ. ಹಲವಾರು ವರ್ಷಗಳಿಂದ ರಾಜಾಜಿನಗರ ಕ್ಷೇತ್ರದಲ್ಲಿ ಸಂಘಟನೆಯನ್ನು ಕಟ್ಟಿದ್ದೀರಾ. ಅದಕ್ಕೆ ನಿಮಗೆ ದೇವೇಗೌಡ ಅಪ್ಪಾಜಿ ಮತ್ತು ಕುಮಾರಣ್ಣನೇ ದೊಡ್ಡ ಸ್ಫೂರ್ತಿ ಅಂತ ಕೇಳ್ಪಟ್ಟಿದ್ದೀವಿ. ಅದ್ರ ಬಗ್ಗೆ ಏನಾದರೂ? ಹೌದು, ಸತ್ಯ. ಅದು 100% ಸತ್ಯ. ಯಾಕೆಂದರೆ ನಾನು 18 ವರ್ಷದಿಂದ ರಾಜನಗರದಲ್ಲಿ ಪಕ್ಷ ಸಂಘಟನೆಗಾಗಿ ಹೋರಾಡ್ತಾ ಇದ್ದೀನಿ. ಅದು ನಮ್ಮ ಬೆನ್ನೆಲುಬೆ, ನಮಗೆ ಶಕ್ತಿಯಾಗಿ ನಿಂತಿರುವಂಥದ್ದು ದೇವೇಗೌಡರು ಮತ್ತು HD ಕುಮಾರಸ್ವಾಮಿ ಅವರು. ದೇವೇಗೌಡರು ಮಾರ್ಗದರ್ಶನದಲ್ಲಿ, HD ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲಿ ಇದುವರೆಗೂ ನನ್ನ ಪಕ್ಷದಲ್ಲಿ ಯಾವುದೇ ಥರದ ಸಮಸ್ಯೆಗಳು ಬಂದರೂ ಪಕ್ಷದಲ್ಲಿ ನಾನು ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ನಿಷ್ಠಾವಂತ ಒಬ್ಬ ಅಧ್ಯಕ್ಷನಾಗಿ ಮಾಡ್ತಾ ಹೋಗ್ತಾ ಇದ್ದೀನಿ. ಇನ್ನು ಮುಂದೇನೂ ಅದೇ ಥರ ಮಾಡಿ ಪಕ್ಷ ಸಂಘಟನೆ ಮಾಡಲಿಕ್ಕೆ ಹೆಚ್ಚು ಒತ್ತು ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. JDS ಪಕ್ಷದಿಂದ ರಾಜಾಜಿನಗರಕ್ಕೆ ಏನು ಮುನ್ನಡೆ ಆಗ್ಬೋದು ಅಂತ ನೀವು ಇದಾಗ್ತೀರಾ ಸರ್? ಇಲ್ಲ, ಏನಾಗಿದೆ ಈ ಸರಿ ಎಲ್ಲ ಯೂತ್ಸು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲ ಕಡೆ ಜನರಿಗೆ ಜನತೆಲ್ಲ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಆ ಕಾರ್ಯಕ್ರಮವನ್ನು ನಾವು ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡಿಸಿ ಇನ್ನೂ ಹೆಚ್ಚು ರೀತಿಯಲ್ಲಿ ಸಂಘಟನೆ ಮಾಡಬೇಕು ಅಂತ, ಯೂತ್ನ ಸಂಘಟನೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಹಾಗೆ ಮಹಿಳೆಯರನ್ನ ಸಂಘಟಿಸಲು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ, ಆಗ್ತಾಯಿದೆ. ಈಗ ನಾವು BJP ಜೊತೆ ಮಿಂಗಲ್ ಆಗಿರೋದ್ರಿಂದ ನಮಗೊಂದು ದೊಡ್ಡ ಬಲ ಬಂದಿದೆ. ನಾವು ಅದ್ರ ಜೊತೆಗೆ ಸೇರಿಸ್ಕೊಂಡು ನಮ್ಮ ಉಳಿವಿನ ಉಳಿಸ್ಕೊಂಡು ಹೋಗ್ತಾ ಇದ್ದೀವಿ. ಬರೋ BBMP ಎಲೆಕ್ಷನ್ಗಳಲ್ಲಿ ಎಷ್ಟು ಕ್ಷೇತ್ರದಲ್ಲಿ ಇವಾಗ ಮುನ್ನಡೆ ಸಾಗಿಸ್ಬೋದು ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ನಮ್ಮ ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ 7 ವಾರ್ಡ್ಗಳಿದೆ. 7 ವಾರ್ಡಿಗೆ ಈಗ ಡಿಲಿಮಿಟೇಷನ್ ಆಗಿರೋದ್ರಿಂದ 7-14 ಆಗುವಂಥ ಸಮಸ್ಯೆ ಸಂದರ್ಭ ಇದೆ ಅಂತ ಅನ್ಕೋತೀನಿ. ಅಕಸ್ಮಾತ್ 14 ಆದರೆ ನಮಗೆ ಒಂದು 30% ಆದರೂ ನಮಗೆ BJP ನಾವು ಮಿಂಗಲ್ ಆಗಿ ಮಾಡೋದ್ರಿಂದ 30% ಆದರೂ ನಮ್ಗೆ ಕೊಡ್ತಾರೆ. ಅವು ಕೊಟ್ಟಾಗ ನಮಗೆ ಈಗ 7 ವಾರ್ಡ್ ಇದೆ, ಒಂದು 2 ರಿಂದ 3 ವಾರ್ಡ್ ಅಂತ ನಮ್ಗೆ ಕೊಡ್ತಾರೆ. 2 ರಿಂದ 3 ವಾರ್ಡ್ ಕೊಟ್ಟರೆ ಖಂಡಿತವಾಗ್ಲೂ 3 ಗೆಲ್ತೀವಿ. 2 ಕೊಟ್ಟರೆ 2 ಗೆಲ್ತೀವಿ. ನನಗೊಂದು ಅದು ನಂಬಿಕೆ ಇದೆ. JDS ಸಂಪೂರ್ಣವಾಗಿ ಬಲಿಷ್ಠವಾಗಿ ಮುಂಬರುವ ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ? ಖಂಡಿತ 100% ರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಖಂಡಿತವಾಗ್ಲೂ 2 ರಿಂದ 3 ಕೌನ್ಸಿಲ್ ಗೆಲ್ಲಿಸುವಂಥ ಹೊಣೆ ನನ್ನ ಮೇಲಿದೆ. ಅದು ದೇವೇಗೌಡರು ಕುಮಾರಸ್ವಾಮಿ ಅವರು ಕೊಟ್ಟಿರುವಂಥ ಜವಾಬ್ದಾರಿ, ಆ ಜವಾಬ್ದಾರಿನ ಉಳಿಸ್ಕೋತೀನಿ ಅಂತ ನಂಬಿಕೆ ನನ್ನಲ್ಲಿದೆ. ಎಲ್ರಿಗೂ ಮತ್ತೊಮ್ಮೆ ದಸರಾ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.